ನೀವು ನೋಡಿದ್ರೆ ಭ್ರಷ್ಟಾಚಾರವನ್ನು ಯಾರೂ ಮಾತಾಡಬಾರದು. ಯಾರಾದರೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರೆ ಈಗಾಗಲೇ ಏನು ಕಾನೂನು ತರ್ತಾರಂತೆ. ಏನಂತಂದ್ರೆ ಕಾನೂನು ಯಾರಾದರೂ ಸುಳ್ಳು ಹರಡಿದರೆ ಅಥವಾ ಸರ್ಕಾರದ ವಿರುದ್ಧ ಮಾತಾಡಿದರೆ, ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದರೆ ಅವರನ್ನು ತಹಬದಿಗೆ ತರಲಿಕ್ಕೆ ಒಂದು ಕಾನೂನು ತರ್ತಾರಂತೆ. ಅಂದ್ರೆ ನಿಮ್ದೇನು ಹಿಟ್ಲರ್ ಸರ್ಕಾರನ? ಮುಖ್ಯಮಂತ್ರಿಗಳು ಹಿಟ್ಲರ? ಅದಕ್ಕೆ ಇವತ್ತು ನೀವು ಏನೇ ಕಾನೂನು ತಂದ್ರು ಆ ಕಾನೂನು ನ್ಯಾಯಾಲಯದಲ್ಲಿ ನಿಲ್ಲೋದಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ನೀವು ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸುವ ಅಧಿಕಾರ ಸರ್ವರಿಗೂ ಇದೆ. ನೀವು ಆ ರೀತಿ ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಗೊತ್ತಾಯ್ತು, ಕಾಂಗ್ರೆಸ್ನ ಕೈ ಜನರ ಬಾಯಿ ಮುಚ್ಚಲಿಕ್ಕೆ ಕೈ ಇದೆ ಅಂತಾಯ್ತು. ಆ ಕೈ ನಿಮ್ಮ ಚುನಾವಣೆ ಸಿಂಬಲ್ ಆಗ್ಬೇಕಾಗಿತ್ತು. ಅದು ಬಿಟ್ಟು ನಿಮ್ಮ ಕೈ ಈಗ ಪ್ರತಿಯೊಬ್ಬರ ಬಾಯಿ ಮುಚ್ಚುವ ಕೈ ಆಗಿದೆ. ಇದನ್ನ ಜನ ಸಹಿಸಿಕೊಳ್ಳೋದಿಲ್ಲ. ಪದೇ ಪದೇ ಜನ ನಿಮ್ಮನ್ನ ಅವರಿಂದ ಚೀತು ಅನಿಸ್ಕೊಳ್ಳೋದಕ್ಕಿಂತ ನೀವು ರಾಜಕೀಯ ಸನ್ಯಾಸ ತೆಗೆದುಕೊಳ್ಳೋದೇ ಲೇಸು ಅಂತ ನನಗನ್ನಿಸ್ತದೆ. ಅಧಿಕಾರ ಮಾಡೋರಿಗೆ ಒಂದು ಗೌರವ ಇರಬೇಕು, ಜನ ನೋಡಿದವರು ಗೌರವಿಸಬೇಕು. ಆದರೆ ಈ ಸರ್ಕಾರ ಬಂದ ದಿವಸದಿಂದ ಇವತ್ತಿನವರೆಗೆ ಗೌರವದಿಂದ ನಡ್ಕೊಳ್ಳೂ ಇಲ್ಲ. ಜನ ಈ ಸರ್ಕಾರಕ್ಕೆ ಗೌರವವನ್ನು ಕೊಡಲೂ ಇಲ್ಲ. ಆದರೂ ಕೂಡ ನೀವು ಇನ್ನೂ ನಾವು ಅಧಿಕಾರದಲ್ಲಿ ಮುಂದುವರಿತೇವೆ ಅಂತ ಹೋಗ್ತಿದ್ದೀರಿ. ಯಾಕೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಬಿಟ್ಟು ಬಿಟ್ಟಿದ್ದೀರಾ? ನಮ್ಮ ಹಳ್ಳಿ ಕಡೆನೂ ಹೇಳ್ತಾರೆ, 3 ಬಿಟ್ಟವನು ಊರಿಗೆ ದೊಡ್ಡವನು ಅಂತ. ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ? 3 ಬಿಟ್ಟವನು ಊರಿಗೆ ದೊಡ್ಡವನು ನಾನು ಅಂತೇಳಿ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ? ಕೊನೆ ಪಕ್ಷ ಸ್ವಲ್ಪ ಗೌರವವನ್ನಾದ್ರೂ ಉಳಿಸ್ಕೊಳ್ರಿ.